ಮಾತು ಏನಂತ ಹೇಳಿದರೆ ಗೊತ್ತಾ? ಗುಜರಾತ್ನಿಂದ ನೀವು ತೆರಿಗೆ ಕಲೆಕ್ಟ್ ಮಾಡಬೇಡಿ, ನೀವು ನಮಗೇನು ಕೊಡಬೇಡಿ. ನಾವು ಆ ಮಾತು ಹೇಳಿದೀವ? ನಾವು ಆ ಮಾತು ಹೇಳಿದೀವ? ಅನ್ಯಾಯ ಮಾಡಿದ್ದೀರಿ ನೀವು, ಇದು ಸರಿಪಡಿಸಿ. ಆಮೇಲೆ ಹಣಕಾಸಿನ ಆಯೋಗದ ವರದಿ ಇದೆಯಲ್ಲ, ಅದು ಶಿಫಾರಸು ಅಷ್ಟೇ. ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಒಪ್ಕೊಳ್ಳೇಬೇಕು ಅಂತೇನಿಲ್ಲ. ಇವರು ಹೇಳ್ತಾ ಇದ್ದಾರಲ್ಲ, ಮೋದಿ ಇಲ್ಲಿದ್ದಾರ, ಮೋದಿ ಇಲ್ಲಿದ್ದಾರ, ನಿಮ್ಗಿಂದ ಮೋದಿ ಬಿಟ್ಟರೆ ಏನಿಲ್ಲ, ನಿಮಗೆ ನಿಮ್ಮ ಶಕ್ತಿ ಏನಿಲ್ಲ, ನಿಮ್ಮ ಶಕ್ತಿ ಏನೂ ಇಲ್ಲ. ಇವರೆಲ್ಲ ನಿಶಕ್ತರು, ರಾಜಕೀಯವಾಗಿ ನಿಶಕ್ತರು, ಏನೂ ಇಲ್ಲ. ಮೋದಿ ಹೆಸರು ಮೇಲೆ, ಮೋದಿ ಹೆಸರು ಮೇಲೆ, ಮೋದಿ ಹೆಸರು ಮೇಲೆ ಜೈ ಶ್ರೀರಾಮ್. ನಾವು ಹೇಳ್ತಾ ಇದ್ದು ಜೈ ಸೀತಾರಾಮ್, ಜೈ ಸೀತಾರಾಮ್, ಜೈ ಶ್ರೀರಾಮ್ ಅಲ್ಲ, ಜೈ ಸೀತಾರಾಮ್. ಇವರು ಶ್ರೀರಾಮ, ಸೀತೆ, ಲಕ್ಷ್ಮಣ, ಆಂಜನೇಯನ ಬೇರ್ಪಡಿಸ್ಬಿಟ್ಟಿದ್ದಾರೆ ಈಗ. ಯಾಕೆಂತಂದ್ರೆ ಅದೇ ಇವರು ಸಮಾಜ ಹೊಡಿತಕ್ಕಂಥ ಕೆಲಸ. ಇವರು ಅದನ್ನು ತಿಳ್ಕೋಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ನಾವು ಕರ್ನಾಟಕದಲ್ಲಿ ಹೆಚ್ಚು ತೆರಿಗೆ ಕೊಡ್ತ, ನಮ್ಮ ಸ್ವಂತ ತೆರಿಗೆ ಎಷ್ಟು ಕೊಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ ನಾವು ಅಂತಂದ್ರೆ 78% ಸ್ವಂತ ತೆರಿಗೆ. ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು 22% ತೆರಿಗೆ ಪಾಲು. ಮತ್ತು ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ ನಾವು ಬರ್ತಕ್ಕಂಥ ಒಟ್ಟು 22% ಮಾತ್ರ. 78% ಕರ್ನಾಟಕದ ಸ್ವಂತ ತೆರಿಗೆಗಳು. ಕರ್ನಾಟಕದ ಸ್ವಂತ ತೆರಿಗೆಗಳು 78, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 22% ನಮ್ಮ ಪಾಲು. ಮತ್ತೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ಗುಜರಾತ್ 75 ಸ್ವಂತ ತೆರಿಗೆಗಳು, ಕೇಂದ್ರದ ಪಾಲು 17%, 8% ಸಹಾಯಧನ. ಸೊ ಒಟ್ಟು 25% ಕೇಂದ್ರದಿಂದ ಅವರು ಬರ್ತದೆ. ಉತ್ತರ ಪ್ರದೇಶದಲ್ಲಿ 48% ಸ್ವಂತ ತೆರಿಗೆ, 32% ಕೇಂದ್ರದ ಪಾಲು, 20% ಕೇಂದ್ರದಿಂದ ಬರ್ತಕ್ಕಂಥ ಸಹಾಯ. ಎರಡೂ ಸೇರಿಸಿದರೆ 32, 20, 52% ಕೇಂದ್ರದಿಂದ ಬರ್ತದೆ. ಕೇಂದ್ರದಿಂದ 52% ಬರ್ತದೆ. ನಮಗೆ ಬರೋದು 22%, ಕೇಂದ್ರದವರಿಗೆ ಬರ್ತಕ್ಕಂಥದ್ದು 22%. ಜನ ನೋಡ್ತಾ ಇದ್ದಾರೆ, ನಿಮಗೆ ಎಲ್ಲ ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕೊತೀರಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯನು ಸಮರ್ಥನೆ ಮಾಡ್ಕೊತಾ ಇದ್ದೀರಲ್ಲ. ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡೋಕೆ ಇವ್ರಿಗೆ ಧೈರ್ಯ ಇಲ್ಲ, ಹೆಮ್ಮೆ ಇಲ್ಲ, ತಾಕತ್ತಿಲ್ಲ ಇವರಿಗೆ. ನಿರ್ಮಲಾ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಣ್ಮಗಳು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಉತ್ತರ ಪ್ರದೇಶದಿಂದ 52% ಕೇಂದ್ರ ಬಂದಿದೆ ಬರ್ತದೆ. ಬಿಹಾರಕ್ಕೆ 26% ಅಮ್ಮ. ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಯಾವನ್ರಿ ಏನು ಬುದ್ಧಿನೂ ಇಲ್ಲ, ತಲೆಯಲ್ಲಿ ಮಿದುಳಿಲ್ಲ. ಖಾಲಿ ಆಗಿರೋದು ಏನಪ್ಪ ಅಂದ್ರೆ ಮಿದುಳೇ ಇಲ್ಲ ಇವ್ರಿಗೆ, ತಲೆನೇ ಖಾಲಿ. ಇವ್ರಿಗೆ ತಲೆ ಖಾಲಿ. ಇವ್ರಿಗೆ ಯಾರು ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ. ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ. ಸುಮ್ಮನೆ ಯಾರೋ ಹೇಳ್ತಾರೆ, ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಟ್ಸಿದ್ರು ದೇವಸ್ಥಾನ, ಅಲ್ಲೋ ಪೂಜೆ ಮಾಡ್ಬಿಟ್ಟು ಜೈ ಜೈ. ನಾನು ಕಟ್ಸಿದ್ದೀನಿ ದೇವಸ್ಥಾನನ, ಶ್ರೀರಾಮನ ದೇವಸ್ಥಾನ ನಾನು ಕಟ್ಸಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಬಿಹಾರದಲ್ಲಿ 26% ಸ್ವಂತ ತೆರಿಗೆ, ಕೇಂದ್ರದಿಂದ ಬರ್ತಕ್ಕಂಥದ್ದು 74. ಮಹಾರಾಷ್ಟ್ರದಲ್ಲಿ 71% ಸ್ವಂತ ತೆರಿಗೆ, ಮತ್ತೆ 29 ಕೆಂಪೇಗೌಡ ಜಯಂತಿ ಮಾಡಿದವರು ನಾನು, ನೀವೆಲ್ಲ ಮಾಡಿದ್ದು. ಕೆಂಪೇಗೌಡ ಜಯಂತಿ ಮಾಡಿದವರು ನಾನು.
ಬುದ್ಧಿ ಇದೆಯಾ? ಕೆಂಪೇಗೌಡ ಜಯಂತಿ ಮಾಡಿದವರು ನಾನು ಏನು ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವರು ನಾನು. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿದ್ದು ನಾನು. ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಸಿಗ್ತವ್ ನಾನು. ಇವ್ರು ಏನ್ ಮಾಡಿದ್ದಾರೆ? ಏನ್ ಮಾಡಿದಿರಿ ನೀವು? ಏನ್ ಮಾಡಿದಿರಿ ನೀವು? ಏನು ಮಾಡಿಲ್ಲ, ಏನು ಮಾಡಿಲ್ಲ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರನ್ನ ಅವರ ಫೋಟೋ ಇಡಬೇಕು ಅಂತ ಮಾಡಿದವರು ನಾವು. ವಿಶ್ವಗುರು ಬಸವಣ್ಣ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಯಾವುದೇ ದೇಶದ್ರೋಹದ ಕೇಸ್ ಹಾಕಿಲ್ಲ. ಪೂರ್ತಿ ಅವರ ಬೆಂಬಲವಾಗಿ ಈ ಸರ್ಕಾರ ಪೂರ್ತಿ ದೇಶದ್ರೋಹಿಗಳಿಗೆ ಬರೀ ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.